ನಮಸ್ಕಾರ ಸ್ನೇಹಿತರೆ. ರಾಜಸ್ಥಾನದ ಜೈಪುರದಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮಾಧ್ಯಮ ವರದಿಗಳು ಮತ್ತು ಪೊಲೀಸರ ಪ್ರಕಾರ ಒಬ್ಬ ಮಹಿಳೆಯ ಸಾವನ್ನು ಮೊದಲಿಗೆ ರಸ್ತೆ ಅಪಘಾತ ಎಂದು ಭಾವಿಸಲಾಗಿತ್ತು. ಆದರೆ ತನಿಖೆಯ ನಂತರ ಇದು ಪೂರ್ವ ನಿಯೋಜಿತ ಸಂಚು ಎಂಬ ಆರೋಪ ಕೇಳಿಬಂದಿದ್ದು, ಮಹಿಳೆಯ ಮಗಳು ಸೇರಿದಂತೆ ಹಲವರನ್ನು ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಈ ಕೃತ್ಯದ ಹಿಂದೆ ಆಸ್ತಿ ಮತ್ತು ಅನುಕಂಪದ ಆಧಾರದ ಸರ್ಕಾರಿ ಉದ್ಯೋಗದ ಆಸೆ ಕಾರಣವಾಗಿರಬಹುದು ಎಂದು ತನಿಖೆ ನಡೆಯುತ್ತಿದೆ. ಈ ಪ್ರಕರಣದ ಅಂತಿಮ ತೀರ್ಪು ಇನ್ನೂ ನ್ಯಾಯಾಲಯದಿಂದ ಬರಬೇಕಿದೆ. ಸ್ನೇಹಿತರೆ, 9 ತಿಂಗಳು ಹೊತ್ತು ಹೆತ್ತು ಜೀವನವನ್ನೇ ತ್ಯಾಗ ಮಾಡಿ ಮಕ್ಕಳನ್ನು ಬೆಳೆಸುವ ತಾಯಿ ತಂದೆಯ ಜೀವಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಹಣ, ಆಸ್ತಿ, ಉದ್ಯೋಗ ಇವೆಲ್ಲವನ್ನು ಮತ್ತೆ ಗಳಿಸಬಹುದು. ಆದರೆ ಒಮ್ಮೆ ಕಳೆದು ಹೋದ ತಾಯಿ ತಂದೆ ಅಥವಾ ಯಾವುದೇ ಪ್ರೀತಿಯ ಸಂಬಂಧವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಇಂದು ಸಮಾಜದಲ್ಲಿ ಸ್ವಾರ್ಥ, ಕೋಪ ಮತ್ತು ಹಣದ ಮೇಲಿನ ಅತಿಯಾದ ಆಸೆ ಕೆಲವರನ್ನು ಮಾನವೀಯತೆಯನ್ನೇ ಮರೆಸುವ ಮಟ್ಟಕ್ಕೆ ತಳ್ಳುತ್ತಿದೆ. ಅದಕ್ಕಾಗಿಯೇ ಕುಟುಂಬದಲ್ಲಿ ಪ್ರೀತಿ, ಸಂವಾದ ಮತ್ತು ಪರಸ್ಪರ ಗೌರವ ಅಗತ್ಯವಿದೆ. ಯಾವುದೇ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದರ ಪರಿಹಾರ ಹಿಂಸೆ ಅಥವಾ ಅಪರಾಧ ಎಂದಿಗೂ ಆಗೋದಿಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತದೆ, ಆದರೆ ನಾವು ಈ ಘಟನೆಯಿಂದ ಒಂದು ಪಾಠ ಕಲಿಯಬೇಕು. ಸಂಬಂಧಗಳನ್ನು ಹಣದಿಂದ ಅಳೆಯಬೇಡಿ. ತಾಯಿ ತಂದೆಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ನಮ್ಮೆಲ್ಲರದು. ಏನಂತೀರ ಸ್ನೇಹಿತರೆ? ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.